ಯೆಹೋವನೇ, ನಿನ್ನ ನೇಮಗಳನ್ನು ಕೈಕೊಂಡು ನಿನ್ನಲ್ಲಿ ಭಯಭಕ್ತಿಯುಳ್ಳವರಿಗೆ ನಾನು ಸಂಗಡಿಗನು. ಸೋಮವಾರ 13 ಏಪ್ರಿಲ್ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಪೌಲನು ಫಿಲಿಪ್ಪಿಯವರಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯದ 5ನೇ ವಚನ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ಯೇಸು ಕ್ರಿಸ್ತನು ದೇವರಾಗಿದ್ದರೂ ತನ್ನನ್ನು ತಾನು ತಗ್ಗಿಸಿಕೊಂಡು ನಮಗೋಸ್ಕರವಾಗಿ ದೇವರ ಚಿತ್ತದಂತೆ ಮಾನವನಾದಂಥ ಮನಸ್ಸು ನಮ್ಮಲ್ಲಿಯೂ ಇರಬೇಕು. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಕ್ರಿಸ್ತನ ಮನಸ್ಸು. ಕರ್ತನಲ್ಲಿ ಪ್ರಿಯರೇ, ಪೌಲನು ಫಿಲಿಪ್ಪಿಯವರಿಗೆ ಪತ್ರಿಕೆಯನ್ನು ಬರೆಯುವಾಗ ಯೇಸು ಕ್ರಿಸ್ತನ ವಿಚಾರವಾಗಿ ಬರೆದು, ಯೇಸು ಕ್ರಿಸ್ತನಲ್ಲಿ ನಮಗೆ ವಿಮೋಚನೆ, ಯೇಸು ಕ್ರಿಸ್ತನಂತೆ ನಾವು ಜೀವಿಸಬೇಕೆಂಬುದಾಗಿ ಹೇಳುತ್ತಾ, ಯೇಸು ಕ್ರಿಸ್ತನ ಮನಸ್ಸು ನಮ್ಮೆಲ್ಲರಲ್ಲಿ ಇರಬೇಕೆಂಬುದಾಗಿ, ಅಂದರೆ ಫಿಲಿಪ್ಪಿಯವರಲ್ಲಿ ಇರಬೇಕೆಂಬುದಾಗಿ ಪೌಲನು ಸ್ಪಷ್ಟವಾಗಿ ಹೇಳುತ್ತಾನೆ. ಯೇಸು ಕ್ರಿಸ್ತನ ಮನಸ್ಸು ಎಂಥದ್ದೆಂಬುದಾಗಿ ಹೇಳುವಾಗ, ದೇವರಾಗಿದ್ದಾಗ್ಯೂ ಮನುಷ್ಯನ ಉದ್ಧಾರಕ್ಕೋಸ್ಕರವಾಗಿ, ವಿಮೋಚನೆಗೋಸ್ಕರವಾಗಿ ತಂದೆಯ ಚಿತ್ತದಂತೆ ತಾನು ಮನುಷ್ಯನಾಗಿ ಈ ಲೋಕದಲ್ಲಿ ಜನಿಸಿದನು, ಜೀವಿಸಿದನು, ಸತ್ತನು, ಪುನರುತ್ಥಾನವಾಗಿದ್ದನು. ಯೇಸು ಕ್ರಿಸ್ತನ ಮನಸ್ಸು ತನ್ನನ್ನು ತಾನು ತಗ್ಗಿಸಿಕೊಳ್ಳುವಂಥ ಮನಸ್ಸು. ನಾವುಗಳು ಕ್ರಿಸ್ತನವರಾಗಿದ್ದರೆ ನಾವು ನಮ್ಮ ಚಿಂತೆ ಮಾತ್ರ ಮಾಡುವುದಲ್ಲ, ನಮ್ಮೊಂದಿಗಿರುವಂಥ ಇತರರ ಚಿಂತೆ ಮಾಡುವಂಥವರಾಗಬೇಕು, ಅವರಿಗೋಸ್ಕರವಾಗಿ ಶ್ರಮಿಸುವಂಥವರಾಗಬೇಕು. ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಂಥದ್ದು ಬಹಳ ಮುಖ್ಯವಾದಂಥ ವಿಚಾರ. ಯೇಸು ಕ್ರಿಸ್ತನಲ್ಲಿದ್ದಂಥ ಮನಸ್ಸು ಅಂದರೆ ತಾನು ಅಪಾರವಾದಂಥ ಆ ಉನ್ನತವಾದಂಥ ಸ್ಥಾನದಲ್ಲಿದ್ದಾಗ್ಯೂ ಏನು ಇಲ್ಲದವನಾದಂಥ ಮಾನವನಾಗುವಂಥ ಆ ಒಂದು ವಿಧೇಯತೆಯ, ಆ ಒಂದು ನಮ್ರತೆಯ, ತಗ್ಗಿದ ಮನೋಭಾವದ ಮನಸ್ಸು ನಮ್ಮಲ್ಲಿ ಇರಬೇಕೆಂಬುದಾಗಿ ಪೌಲನು ಫಿಲಿಪ್ಪಿಯವರಿಗೆ ಹೇಳುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವಿತ ಕಾಲದಲ್ಲೂ ಕೂಡ ನಮಗೆ ಹಲವಾರು ರೀತಿಯಾದಂಥ ಸ್ಥಾನಮಾನಗಳಿರಬಹುದು. ಆದರೆ ನಾವು ಕ್ರಿಸ್ತನವರು ಆದ್ದರಿಂದ ನಮ್ಮನ್ನು ತಗ್ಗಿಸಿಕೊಂಡು ಸೇವೆ ಮಾಡುವಂಥವರಾಗಬೇಕು. ಇತರರ ಬಗ್ಗೆ ಚಿಂತಿಸುವಂಥವರು, ಇತರಿಗೋಸ್ಕರವಾಗಿ ಸೇವೆ ಮಾಡುವಂಥವರು ನಾವಾಗಬೇಕು. ಆಗ ಮಾತ್ರ ಕ್ರಿಸ್ತನವರಾಗಲಿಕ್ಕೆ ಸಾಧ್ಯ, ಕ್ರಿಸ್ತನ ಮನಸ್ಸನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. ಕ್ರಿಸ್ತನ ಮನಸ್ಸು ಹೊಂದಿಕೊಂಡಿರುವಂಥವರು ಲೋಕದಲ್ಲಿ ಕ್ರಿಸ್ತನನ್ನು ನಾವು ಪ್ರಚಾರ ಮಾಡಬಹುದು. ಕರ್ತನೇ ದಯಾಮಯ ಸ್ವಾಮಿ, ಕ್ರಿಸ್ತನ ಮನಸ್ಸು ನಮ್ಮಲ್ಲಿ ಇರುವಂತೆ ನಮ್ಮನ್ನು ಬಲಪಡಿಸಿ ನಡೆಸು. ಯೇಸುವಿಗಾಗಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ, ಆಮೆನ್.